ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಬೇಗ ಎದ್ದೀನಿ. ಇವತ್ತು ಏನಂತಂದ್ರೆ ಡೈಲಿ 6:30ಗೆ ಹೇಳ್ತಿದ್ನಿ. ಇವತ್ತು 6ಗೆ ಎದ್ದು ದಗ್ದ ಮಾಡಬೇಕು, ಡೈಲಿ ರೊಟೀನ್ನ ತೋರಿಸ್ಬೇಕು. ವಿಡಿಯೋ ಹಚ್ಚಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ವಿಡಿಯೋ ಇಟ್ಟಿಟ್ಟು ಮಾಡೋಕೆ ಲೇಟ್ ಆಗುತ್ತೆ ಅಂತೇಳಿ ಬೇಗ ಬೇಗ ಎದ್ದೀನಿ. ಸೊ ಎದ್ದು ಅಪ್ಪು ಬಾಸ್ಗೆ ನಮಸ್ಕಾರ ಮಾಡಿ ಸೊ ಹೊರಗೆ ಬಂದ ಬೂದಿ ಬೆಳೆದ ನೀರು ಕಾಯಕ್ಕಿಟ್ಟೀನಿ ಒಲೆ ಹಚ್ಚಿ. ಒಳಗೆ ಬಂದು ನೋಡೀನಿ. ಒಳಗೆ ಬಂದ ತಕ್ಷಣ ಬಾಂಡೆ ಇದ್ದು ಬಾಂಡೆ ತಿಕ್ಕಿನೆಲ್ಲ. ಸೊ ಡೈಲಿ ಇದ್ದಾಗದು ನನಗೆ ಬಾಂಡೆ ತಿಕ್ಕೋದ. ಸೊ ಎಲ್ಲ ಬಾಂಡೆನೂ ತಿಕ್ಕೀನಿ. ಸೊ ಬಾಂಡೆ ತಿಕ್ಕುವಾಗ ನನಗೆ ಯಾವುದೇ ರೀತಿ ಯೋಚನೆ ಇದ್ದಿದ್ದಿಲ್ಲ. ನೈಟ್ ಇದನ್ನ ವಿಡಿಯೋನ ಎಡಿಟ್ ಮಾಡಕತ್ತಿದ್ನಿ. ಸೊ ಆಗ ಏನು ಮಾತಾಡ್ಬೇಕಂತ ಅನಿಸ್ತಂತಂದ್ರೆ, ನಮ್ಮ ಅಜ್ಜಿಗೆ ಇಬ್ಬರು ಹೆಂಡ್ತಿಯರ. ಈಗ ಅವರಿಬ್ಬರು ಒಂದೇ ತಾಯಿ ಮಕ್ಕಳೇನೋ ಅನ್ನೋರ ಥರ ಜೀವನ ಮಾಡಕತ್ತಿದ್ರು ಇಬ್ಬರು ಒಂದು ಟೈಮ್ ಒಳಗೆ. ಸೊ ಅವ್ರ ಮಕ್ಕಳು ಆಕಿಗೆ ದೊಡ್ಡಕ್ಕಿಗೆ ಮೊದಲ ಮಕ್ಕಳೇ ಇದ್ದಿಲ್ಲ, ಸಣ್ಣಕ್ಕಿಗೆ ಅಷ್ಟು ಮಕ್ಕಳಿದ್ದು. ಆ ಸಣ್ಣಕ್ಕಿ ಮಕ್ಕಳನ್ನ ತನ್ನ ಮಕ್ಕಳಂತ ನೋಡ್ಕೊಂಡು ಬಂದಾಳಕ್ಕೆ ನಮ್ಮ ಆಯಿ. ಸೊ ಈಕಿ ಸಣ್ಣಕ್ಕಿ ಆಯಿನೂ ದುಡಿಯೋದು ಒಂದು ಮಾಡ್ಯಾಳ. ಸೊ ದೊಡ್ಡಕ್ಕಿ ಆಯಿ ತನ್ನ ಮಕ್ಕಳು ಅಂತ ಅಂದ್ಕೊಂಡು ಅವ್ರನ್ನ ಮಕ್ಕಳನ್ನೆಲ್ಲ ಸಾಕ್ಯಾಳ. ಈಗಿನ ಕಾಲದೊಳಗೆ ಇಂಥದನ್ನು ಕೇಳೋಕೆ ಒಂಥರ ಸಿಗೋದೇ ಇಲ್ಲ. ಇಂಥ ಸ್ಟೋರಿಗಳು ಸಿಗೋದೇ ಇಲ್ಲ ನಿಜ ಹೇಳ್ಬೇಕಂತಂದ್ರೆ. ಸೊ ಈಗಿನ ಕಾಲದಾಗ ಒಂದೇ ತಾಯಿ ಮಕ್ಕಳ ಸರಿಯಾಗಿರೋದಿಲ್ಲ. ಆ ಥರ ಈ ಥರ ಅಂತ ಜಗಳ ಮಾಡಿ ದೂರ ಆಗ್ತಿರ್ತಾರೆ. ಒಬ್ರಿಂದ ಕಂಡ್ರೆ ಒಬ್ರಿಗೆ ಸೇರಿಕೆ ಇರೋದಿಲ್ಲ. ಈ ಸ್ಟೋರಿ ಯಾಕೆ ನೆನಪಾತಂತಂದ್ರೆ, ಗಂಡನ ಮನೆಗೆ ಹೋಗಿ ಜೀವನ ಮಾಡ್ತಿರೋ ಪ್ರತಿಯೊಂದು ಹೆಣ್ಮಕ್ಳು ತಿಳ್ಕೊಬೇಕಿದ್ದನ್ನು ನಾವಂತರೂ. ಗಂಡನ ಮನೆಗೆ ಹೋದವರೆಲ್ಲ ಒಂದೇ ತಾಯಿ ಮಕ್ಕಳಾಗಿರಂಗಿಲ್ಲ. ಸೊ ಎಲ್ಲರೂ ಚೇಂಜ್ ಬೇರೆ ಬೇರೆ ತಾಯಿ ಮಕ್ಕಳಾಗಿರ್ತಾರೆ. ಸೊ ನಿಮಗೆ ಸಾಧ್ಯ ಆದಷ್ಟು ದಗದಾನ ನೀವು ಮಾಡ್ತಿರ್ಬೇಕಲ್ಲಿ. ಯಾಕಂದ್ರೆ ನಮ್ಮ ತಾಯಿ ಮಕ್ಕಳು ನಮ್ಮನ್ನು ಅಡ್ಜಸ್ಟ್ ಮಾಡ್ಕೊಳಂಗಿಲ್ಲ, ನಮ್ಮ ಅಕ್ಕ ತಂಗಿಯರ ಅಂತಂದಿಂದ ಇನ್ನೊಬ್ರು ಯಾರು ಅಡ್ಜಸ್ಟ್ ಮಾಡ್ಕೊಳ್ತಿರಂಗಿಲ್ಲ. ನೀನು ಕೆಲಸದೊಳಗೆ ವೀಕ್ ಅದೆಯಾ, ಇನ್ನು ಶರೀರ ಗುಣದೊಳಗೆ ವೀಕ್ ಅದೆಯಾ, ಎಲ್ಲದ್ರಾಗೂ ನೀವು ವೀಕ್ ಅದೆಯಾ, ಅದು ವೀಕ್ನೆಸ್ ನಿನ್ನ ಹಣೆ ಬರಹ ಅದ. ಸೊ ಯಾರು ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ಇವತ್ತೊಂದು ದಿನ ನಾ ವೀಕ್ ಅದ್ದೀನಿ ಆ ಥರ ಈ ಥರ ಅಂತ ನಿಂದೇನಾದರೂ ನೀ ದಗ್ದ ಮಾಡದೆ ಹೋದ್ರೆ ಅದು ಮುಂದೊಂದು ದಿನ ಅವರ ಪಿಸು ಮಾತಿಗೆ ನೀನು ಭಾಗಿಯಾಗಬೇಕಾಗತ್ತಲ್ಲಿ. ಸೊ ಇಷ್ಟೆಲ್ಲ ಆದ್ದರಿಂದ ಮಾಡಲಿಲ್ಲ ಅದು ಇದು ಅಂಥೇಳಿ ಮತ್ತೊಬ್ಬರ ಕಣ್ಣಿಗೆ ಜಾಸ್ತಿ ಎದ್ದುಕೊಳ್ಳೋದು ನಾವೇ ಆಗಿರ್ತೀವಿ ಅಲ್ಲಿ ಕೆಲಸ ಮಾಡ್ಲಾರ್ದಾರಾಗ. ನೆಕ್ಸ್ಟ್ ನೀ ಕಟ್ಟೆ ಹಾಕಿ ನೀ ಬೇಕಾದಷ್ಟು ದಗ್ದ ಮಾಡ, ಆದರೂ ಅವ್ರಿಗೆ ನಿನ್ನ ಮ್ಯಾಗ ನಂಬಿಕೆನ ಬಂದಿರೋದಿಲ್ಲ. ನನ್ನ ವಿಚಾರದಲ್ಲಿ ಜಾಸ್ತಿ ಏನೂ ಹಂಗಿಲ್ಲ. ಸೊ ನಾ ಯಾವಾಗ ಗಂಡನ ಮನೆಗೆ ಬಂದಿನಿ ಆಗ ಬಟ್ಟೆ ತೊಳೆಯೋದ್ರ ಮೂಲಕ ನನ್ನ ಜರ್ನಿ ಚಾಲೋ ಆತವಾಗ. ಸೊ ಆಗಿನಿಂದ ಜಾಸ್ತಿ ಅಂದ್ರೆ ಪ್ರೆಗ್ನೆಂಟ್ ಇದ್ದಾಗ ಸ್ವಲ್ಪ ಒಂದು 2 ಮಂತ್ಸ್ ಆದರೂ ನಾನು ಏನೂ ದಗ್ದ ಮಾಡಲಿಲ್ಲ. ಅದೇ 2 ಮಂತ್ಸ್ ನಾನು ದಗ್ದ ಮಾಡೋದು ಬಿಟ್ಟಿದ್ದಕ್ಕೆ ನನಗೆ ಎಷ್ಟೆಲ್ಲ ಫೀಲ್ ಆಗೈತೆ ನಿಜ ಹೇಳ್ಬೇಕಂತಂದ್ರೆ. ಅದಕ್ಕೆ ನಾ ಹೇಳೋದು, ಗಂಡನ ಮನೆಗೆ ಹೋದಲ್ಲಿ ಒಂದೇ ತಾಯಿ ಮಕ್ಕಳು ಯಾರೂ ಇರೋದಿಲ್ಲ. ಸೊ ಮತ್ತೊಬ್ಬರ ಮಕ್ಳಿಗೆ ನಾವು ಬೇಸರಾಗ್ತೀವನ ಈ ಥರ ಎಲ್ಲ ಫೀಲ್ ಬರ್ತಿರ್ತೈತಿ. ಸೊ ಫೀಲ್ ಬರೋದೇನು ಬಿಡ್ರಿ, ಆಡಿ ತೋರಿಸ್ಬಿಟ್ಟಿರ್ತಾರೆ. ಸೊ ಸಮ್ ಟೈಮ್ ಇದು ಆಗಿರ್ತೈತಿ. ಸೊ ನನಗೆ ಹಂಗಾಗಿ ದಗ್ದಾನ ಕಮ್ಮಿ ಮಾಡೋಕ್ಕೆ ಇಷ್ಟ ಇರೋಲ್ಲ. ಸಾಧ್ಯ ಆದಷ್ಟು ನನಗೇನು ಬರ್ತೈತೆ ನೋಡೋ ಅದನ್ನು ದಗ್ದಾನ ಮಾಡಿಬಿಟ್ಬಿಡ್ತೀನಿ ನಾನು. ಯಾಕೆ ನಾನು ವೀಕ್ ಇಲ್ವಾ, ನಾ ಎಲ್ಲರಿಗಿಂತ ಇನ್ನೂ ಜಾಸ್ತಿನ ತೆಳುವಾಗಿದ್ದೀನಿ. ಸೊ ಮತ್ತೊಬ್ಬರ ಮಾತಿಗೆ ನಾವು ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾ ಎಲ್ಲ ದಗ್ದಾನ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಬೆನ್ನು ನೋವು ಅದು ಜಾಸ್ತಿನ ನೋವು ಆಗ್ತಿರ್ತದೆ ನನಗೂ. ಇರಲಿ, ಈಗ ಅದನ್ನೆಲ್ಲ ನಾವು ಹೇಳಕ್ಕೆ ಬಂದ್ರೆ ಸೊ ಆಗಿನ ಕಾಲದವ್ರ ಮಾತೆಲ್ಲ ಬಂದುಬಿಡ್ತಾವೆ. ಯಾಕಂದ್ರೆ ಆಗಿನ ಕಾಲದಾಗ ಅವ್ರು ಹಂಗಿದ್ರೆ ಇವ್ರು ಹಿಂಗಿದ್ರೆ. ಸೊ ಎಕ್ಸಾಂಪಲ್ ಆಗಿಬಿಡ್ತಾವ್ರ. ಮುಗಿದೋದ ಕಾಲದವರೆಲ್ಲ ನಮಗೆ ಎಕ್ಸಾಂಪಲ್ ಆಗಿಬಿಡ್ತಾರೆ. ಸೊ ನಾನು ಅವ್ರಿಗೆ ಹೇಳೋದು ಒಂದು, ಆಗಿನ ಕಾಲದಾಗ ಇರುವಂಥ ಆಹಾರಗಳು ಈಗಿನ ಕಾಲದಾಗ ಇರೋದಿಲ್ಲ. ಸೊ ಹಾಗಾಗಿ ಅವರಷ್ಟು ಬಲಿಷ್ಠ ಇದ್ದರೂ ನಾವು ಇಷ್ಟ ದುರ್ಬಲವಾಗಿ ಅದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು. ಸೊ ನಾವು ವೀಕ್ ಅದೀವಿ ನಿಜ ಹೇಳ್ಬೇಕಂತಂದ್ರೆ. ವೀಕ್ ಆಗಿರೋದೊಂದು ರೀಸನ್ನ ಕೊಡಬಾರ್ದು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ. ಸೊ ಮಾಡಬೇಕು, ದುಡಿಬೇಕು, ತಿನ್ನಬೇಕು, ಇಷ್ಟ ಆಗಿರ್ಬೇಕು. ಗಂಡನ ಮನೆಗೆ ಹೋಗ್ತೀನಿ ಕರ್ತವ್ಯನ ಅಷ್ಟೇ ಇರುತ್ತೆ. ಸೊ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆ ದುಡ್ಕೊಂಬಂದು ತಂದು ಹಾಕೋರಿಗಾರೆ ರೆಸ್ಪೆಕ್ಟ್ ಕೊಡಬೇಕು ನಾವು. ಸೊ ಅವ್ರ ದುಡ್ಕೊಂಬಂದು ತಂದು ಹಾಕಿರ್ಲಿಕ್ಕಂತಂದ್ರೆ ನಾವು ಏನು ತಿಂತಿದ್ವಿ ಅನ್ನೋ ಯೋಚನೆ ಮ್ಯಾಗ್ರೆ ನಾವು ಕೆಲಸ ಮಾಡಬೇಕಾಗುತ್ತೆ ಮನೆಯಂದು. ಈ ಕತೆ ಹೇಳ್ಕೊಡ್ದೆ ಬಾಂಡೆನೇ ತಿಕ್ಕೋದಾತು ನಂದು. ಗೆಜ್ಜೆ ಸೊಪ್ಪಳು ಭಾಳ ಕೇಳ್ಸಾಕತ್ತಿತ್ತು. ಹಾಗಾಗಿ ಬರೋಗೊಡ್ದೆ ನನ್ನ ಮಗಳು ಎದ್ದು ಬಾಗ್ಲ ತೆಗಿಯಾಕತ್ತಿದ್ರು. ನೋಡ್ರಿ ಮ್ಯಾಗ ನಿಂತಾಳ. ಸೊ ಬಿದ್ದಳು ಅಂದರೆ ಎಲ್ಲಿ ಕಿಲಾಪತ್ತು ನಾ ಅಂಜ್ತಿರ್ತೀನಿ, ಬಟ್ ಹಾಕ್ಯಾರ ಒಟ್ಟು ಅಂಜಿಕೆನ ಇಲ್ಲಕಿಗೆ. ಸೊ ಹೋಗಿ ಅವ್ರ ಅಪ್ಪನ ನಿದ್ದೆ ಕೆಡಿಸ್ತಾಳೆ. ಇದೇ ಥರ ಮಾಡೋದು. ಒಟ್ಟು ನಾ ಹಾಸಿಗೆ ಮಾಡಿಸ್ನವ ಗಪ್ ಕುಂದ್ರ ಅಂತಂದ್ರೆ ಗಪ್ಪು ಕುಂದ್ರಾಗ್ತಾ ಇರಲಿಲ್ಲ. ಹೋಗಿ ಮೊಬೈಲ್ನ ತೊಗೊಳಕ್ಕೆ ಟ್ರೈ ಮಾಡ್ತಾಳೆ. ಸೊ ಮೊಬೈಲ್ ತೊಗೊಂಡು ನನಗೆ ವಿಡಿಯೋನ ಮಾಡೋಕ್ಕೆ ಬಿಡೋದಿಲ್ಲ. ಒಟ್ಟು ಹಾಕ್ಯಂತರು ಡೈಲಿ ಬ್ರಷ್ ಮಾಡಿಸ್ತಿರ್ತೀನಿ. ಈಗ ಎದ್ದಾಳ, ಬ್ರಷ್ ಮಾಡೋದು ವಿಡಿಯೋದೊಳಗೆ ತೋರಿಸ್ಬೇಕಂತೇಳಿ ಮೊಬೈಲ್ ಸೆಟ್ ಮಾಡೋಕೆ ಹೋಗೀನಿ. ಸೊ ಅಷ್ಟು ತನಕ ಸಬ್ಕಾರನ ತೊಗೊಂಡು ತಿಂದುಬಿಟ್ಟಾಳೆ. ಎಷ್ಟು ಕೇರ್ಫುಲ್ಲಾಗಿದ್ದರೂ ಈಕಿ ಕೈಯಾಗ ಏನು ಸಿಗ್ತದೆ ನೋಡ್ರಿ ಅದನ್ನ ತೊಗೊಂಡು ತಿಂದುಬಿಡ್ತಾಳೆ. ಸೊ ಮತ್ತು ಬಾಯಿ ತೊಳೆದು ಸ್ವಚ್ಛಗೆ ಬ್ರಷ್ ಮಾಡಿಸಿ ಆಕೆಗೆ ಕರ್ಕೊಂಡು ಹೋದ್ನಿ ಆಮ್ಯಾಗ.
ಸೊ ಆಕಿ ಉಗುಳಂತಂದ್ರೆ ನೀರದು ಉಗುಳ್ತಾಳೆ ಈಗ. ಹಂಗೆ ಭಾಳ ಕುಡಿಯೋದು ಏನು ಮಾಡೋದಿಲ್ಲ. ಉಗುಳ್ವಾತು ಅಂತ ಉಗುಳ ನೀರು ಮುಕ್ಕಳಿಸಿ ಉಗುಳ ಅಂತ ಹೇಳ್ತೀವಲ್ಲ, ಅದನ್ನೆಲ್ಲ ಮಾಡಾಕತ್ತ ಈಗ ನಮ್ಮ ಜಾನು ಅಂತರು. ಚಹಾ ಹಾಕೋ ತನಕ ಅಂತೂ ಪುರ್ಸತಿನ ಇರಂಗಿಲ್ಲ ನಮ್ಮ ಜಾನುಗೆ. ಸೊ ಬಿಸ್ಕಿಟ್ ತೊಗೊಂಡು ಒಂದಂತೂ ಒಗದಾಳೆ ಈಗ. ಅದನ್ನು ತಕ್ಕೊಳಕ್ಕೆ ಹೋಗ್ಕಳ ಮತ್ತು ಕೈ ಸುಡ್ತೈತೆ ಅಂತ ಅನಿಸ್ತಾ ಮತ್ತು ಒಂದು ಒಗದಾಳೆ ನೆಕ್ಸ್ಟ್. ಸೊ ಹಂಗೆ ಒಂದು 2 ಬಿಸ್ಕಿಟ್ ಹೋಗಿದ್ರು. 5 ಬಿಸ್ಕಿಟ್ ತೊಗೊಂಡಿದ್ನಿ. ನಾ 2 ತಿನ್ನಬೇಕು, ಆಕೆ ಒಂದು 3 ತಿನ್ನಿಸ್ಬೇಕಂತೇಳಿ. ಸೊ ಮತ್ತೊಂದು ಕೊಡಕ್ಕೆ ಹೋಗಿನಿ, ಅದು ಮುರಿದು ಬಿತ್ತು. ನಾನು ಎದ್ದು ಕೊಡಕ್ಕೆ ಹೋಗಿದ್ದೆ. ಆಕೆ ಜೊತೆಗೆ ನಂದು ಬ್ರಷ್ ಆಗಿರ್ತೈತಿ. ಸೊ ಹಂಗೆ ಮತ್ತು ಆಕೆ ಜೊತೆಗೆ ಚಹಾ ಬಿಸ್ಕಿಟ ಎಲ್ಲ ನಾನು ತಿಂದಿರ್ತೀನಿ. ಹಂಗೆ ಚಹಾ ಸಾಕು ನಿನಗೆ ಅಂತಂದ್ರೆ ಹೋಗ್ಕೊಳ್ಳೋದೊಂದು ಕಲಿತು ಬಿಟ್ಟಾಳ, ಹೋಗ್ಕೊಂಡ್ಬಿಡ್ತಾಳೆ. ಸೊ ಹಂಗೆ ಖಾಲಿ ಆತವ ಅಂತಂದ್ರೆ ಖಾಲಿ ಆತಂತ ತೋರಿಸ್ತಾಳೆ. ಡೈಲಿ ಹಿಂಗೆ ಒಂದಿಲ್ಲ ಒಂದು ಕಡೆ ಕಸ ಬಿದ್ದಿರ್ತೈತಿ. ಸೊ ಎಲೆಗಳತ್ತು ಎಲ್ಲ ಭಾಳ ಬಿದ್ದಿರ್ತಾವೆ. ಸೊ 2 ದಿನ ಅಂತೂ ಆರಾಮಿಲ್ಲ ಅಂತೆ ಹೊಚ್ಕೊಂಡು ಮುಕ್ಕೊಂಡ್ಬಿಟ್ಟಿದ್ನಿ. ಸೊ ಹಂಗಾಗಿ ಕಸನ ಉಳಿಸಿದ್ದಿಲ್ಲ. ಮೈ ಮುರಿದ ಕೆಲಸ ಮಾಡಿದ್ರೆ ಒಳ್ಳೆ ರೀತಿ ಒಳಗೆ ಹಂಗೆ ಈ ಥರ ಸ್ವಚ್ಛ ಆಗುತ್ತೆ ನೋಡಿರಿ. ಹಂಗೆ ಕೈ ಮೈ ಎಲ್ಲ ಸ್ವಚ್ಛ ಇಟ್ಕೊಂಡು ಒಳ್ಳೆ ರೀತಿ ಒಳಗೆ ಯೋಚನೆ ಮಾಡ್ರೆ ಮನಸ್ಸು ಸಕ್ರೆ ಅಷ್ಟು ಸ್ವಚ್ಛ ಇರ್ತೈತಿ. ಇನ್ನು ಕಸ ಗುಡ್ಸಾಕತ್ತೀನಿ, ಕಸ ಆಗಿಲ್ಲ ಏನಿಲ್ಲ. ನಮ್ಮ ಜಾನು ಬಂದುಬಿಟ್ಳು. ಸೊ ಕಾಲಾಗ ಬರ್ತಾಳೆ ಒಟ್ಟು ಕಸ ಗುಡ್ಸೋ ಹೊತ್ನ್ಯಾಗ. ಸೊ ಸರಿವಾ ಅಂಥೇಳಿ ಅದನ್ನು ನಮ್ಮ ಅತ್ತೆಯರು ಬಂದ್ರೆ ಮತ್ತು ನಮ್ಮ ಅತ್ತೆಯರು ಕರ್ಕೊಂಡು ಹೋದ್ರೆ ಆಗಿಲ್ಲ ಕಸ ಆತು. ಒಂದು ಕಡೆ ಗುಂಪಿ ಹಾಕಿ ಅದಕ್ಕೆ ಉರಿ ಹಚ್ಚಿಬಿಟ್ನಿ. ಸೊ ಹಂಗೆ ನೆಕ್ಸ್ಟ್ ಮತ್ತು ಈ ಕಡೆ ನೋಡಿದ್ರೆ ಈ ಕಡೆ ಕಸ ಇತ್ತು ಜಾಸ್ತಿನ. ಇದೇನು ಮುಂದಿಂದೇನು ಜಾಸ್ತಿ ಇರೋದಿಲ್ಲ. ಈಗ ಎಷ್ಟು ಕಾಣಿಸಾಗತ್ತೈತೆ ನೋಡ್ರಿ ಅಷ್ಟೇ ಇರ್ತೈತಿ, ಜಾಸ್ತಿ ಏನು ಇರೋದಿಲ್ಲ. ಸೊ ಅಷ್ಟೇ ಕಸ ಗುಡಿಸಿ ಅದನ್ನು ಗುಂಪಿ ಮಾಡಿ ಉರಿ ಹಚ್ಬಿಡೋದು. ಕರೆ ಹೇಳ್ರಿ, ನೀವು ಅಂದ್ಕೊಂಡಿದ್ರಲ್ಲ ಮುಂಬೈ ಒಳಗದಾಳ ಡೈಲಿ ವರ್ಕ್ ಅಂತೆ ತಮ್ಮನೇಲಿ ಹಾಕ್ಯಾಳ. ಸೊ ಹಿಂಗೆ ಅಂದ್ರೆ ಈಕೆಲ್ಲ ಕೆಲ್ಸಕ್ಕೆ ಹೊಂಟಾಳ ಅಂತೆ ನೀವು ಅಂದ್ಕೊಂಡಿದ್ರಲ್ಲ, ಕರೆ ಹೇಳ್ರಿ. ನನಗೆ ಎಲ್ಲಿ ಕೆಲ್ಸಕ್ಕೆ ಹೋಗೋದಿಲ್ಲ. ನನಗೆ ಮೊದಲು ಮರಾಠಿ ಭಾಷೆ ಬರೋದಿಲ್ಲ ಏನಿಲ್ಲ. ಸೊ ಅದ್ರಾಗ ಮನೆಯನ್ ಕೆಲಸ ಇಷ್ಟು ಇರ್ತೈತಿ. ಇದನ್ನು ಮುಗಿಸ್ಕೊಂಡು ನನ್ನ ಮಗಳ ಜೊತೆಗೆ ನಾ ಇಲ್ಲಿ ಕೆಲ್ಸಕ್ಕೆ ಹೋಗೋದು ಆಟ್ರಾಗೈತಿ. ಮುಂಬೈ ಒಳಗೆ ಇರೋರೇನು ಭಾಳ ದೊಡ್ಡವರಲ್ರಿ. ಅವರು ಇಂಥದ್ದು ಚಾರು ಚೂರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಇನ್ನು ಹಳ್ಳಿ ಒಳಗೆ ಇರುವಂಥ ಸುಖ ಯಾವುದೂ ಅಲ್ಲ ನೋಡ್ರಿ. ಫೈನಲಿ ಮುಗೀತು ಹಬ್ಬ ಅಂತೇಳಿ ಉಸಿರು ಹೇಳ್ಕೊಂಡು ಬೆವರು ಒರೆಸ್ಕೊಂಡಿದ್ದು ಆತ. ಈ ಅಂಗಳನೂ ಕಸ ಗುಡ್ಸೀನಿ. ರಂಗೋಲಿ ಏನು ಹಾಕಿಲ್ಲ, ಯಾಕಂದ್ರೆ ಮೊದಲೇ ಇತ್ತು ರಂಗೋಲಿ. ಸೊ ಹಂಗೆ ನನ್ನ ಮಕ್ಕಳು ಆಟ ಆಡಾಕತ್ತಾರ ಅಲ್ಲಿಗ. ನಂದೀಗ ಹೊರಗಿನ ತೆಗೆದು ಮುಗೀತು. ಹಾಗಾಗಿ ಹೊರಗಿನ ತೆಗ್ದು ಎಲ್ಲ ಮುಗಿಸ್ಕೊಂಬಂದು ಸ್ವಚ್ಛ ಕೈಕಾಲು ಮುಖ ತಕ್ಕೊಂಡು ಕೈ ಒರೆಸ್ಕೊಳಕತ್ತೀನಿ, ಕೈಕಾಲು ಮುಖ ಒರೆಸ್ಕೊಳಕತ್ತೀನಿ. ಸೊ ಹಂಗೆ ಸ್ಕರ್ಟನ್ ಸಕ್ರೆ ವಿಂಡೋಗೆ ಸ್ಕರ್ಟನ್ ಸಕ್ರೆ ತೆಗ್ದಿದ್ದಿಲ್ಲ. 7 ಗಂಟೆ 7:30 ಗಂಟೆ ಆಗಿರ್ಬೋದು ಈ ವಿಡಿಯೋ ಮಾಡೋ ಸಮಯದಾಗ. ಸೊ ಮತ್ತೆಲ್ಲ ಸ್ಕರ್ಟನ್ ತೆಗೆದ್ನಿ, ವಿಂಡೋ ಎಲ್ಲ ಓಪನ್ ಮಾಡಿದ್ನಿ. ಸೊ ಒಳಗೆ ಬಂದು ಕುಡಿಯೋಕೆ ಸ್ವಲ್ಪ 1-2 ಕೊಡ ಅಷ್ಟೇ ನೀರು ತುಂಬಿನಿ. ಯಾಕಂದರೆ ಜಾಸ್ತಿ ನೀರು ಕುಡಿಯೋಂಗಿಲ್ಲ. ಫ್ರಿಜ್ನಾಗಿನೂ ತೊಗೊಂಡು ಕುಡಿತಾರೆ, ಬಾಟ್ಲ್ ತುಂಬಿಟ್ಬಿಟ್ಟಿರ್ತೀವಿ. ಹಾಗಾಗಿ ಹಂಗೆ ಬಾಟಲೆಲ್ಲ ಕ್ಲೀನ್ ಮಾಡಿ, ಸೊ ಒಂದು 4 ಬಾಟಲ್ ಇದ್ದು 4 ಬಾಟಲ್ಗಳನ್ನು ಎಲ್ಲ ಕ್ಲೀನ್ ಮಾಡಿ ಅವನು ಎಲ್ಲ ತುಂಬಿಟ್ನಿ. ಕರೆ ಹೇಳ್ಬೇಕಂದ್ರೆ ಈ ಬ್ಯಾಸ್ಗೆ ಒಳಗೆ ಒಂದಿಟ್ಟು ತಂಪು ನೀರು ಕುಡಿದಾಗ ಸಮಾಧಾನ ಆಕತಿ. ಸೊ ಸಿಕ್ಕಾಪಟ್ಟೆ ಜಳ ಇರ್ತೈತಿ. ಹಂಗಾಗಿ ನಾವೆಲ್ಲ ನೀರು ತುಂಬಿ ಎಲ್ಲ ಫ್ರಿಜ್ನಾಗ ಇಟ್ಟಿರ್ತೀವಿ. ಸೊ ದಗ್ದಕ್ಕೆ ಹೋಗಾರ ಚಹಾ ಬಿಸ್ಕಿಟ್ ತಿಂದು. ಸೊ ಜಾಸ್ತಿ ಏನು ಊಟನ ಮಾಡೋದಿಲ್ಲ ನಮ್ಮ ಮನ್ಯಾಗಂತೂ. ಸೊ ಬಾಟ್ಲಿ ತುಂಬಿಟ್ಟು ನೆಕ್ಸ್ಟ್ ಹಂಗೆ ಬಾಂಡೆನ ತಿಕ್ಕಾಕ ಶುರು ಮಾಡಿ 2ನೇ ಸಲದ ಬಾಂಡೆ ನೋಡ್ರಿ ಇವು ನಮ್ಮ ಮನ್ಯಾಗ. ಸೊ ಅಕ್ಕನ ಹಂಗೆ ಹಿಟ್ಟು ನಾದಿ ಆಕಿನೂ ಕೈ ತಗೊಂಡು ಹೋದಳು. ಆ್ಯಕ್ಚುಲಿ ನಾನು ಕೌಂಟ್ ಮಾಡಿದ ಪ್ರಕಾರ ಅಂತಂದ್ರೆ ಒಂದು 4-5 ಟೈಮ್ಸ್ ಆದರೂ ನಾವು ಬಾಂಡೆ ತೆಗೆದಿರ್ತೀವಿ. ಸೊ ಬೆಳಗ್ಗೆ ಅಷ್ಟು ಜಾಸ್ತಿ ಟೈಮಿಂದ ಹಾಕಿರ್ತೈತಿ, ಒಂದು ಅರ್ಧ ತಾಸು ಮ್ಯಾಗ ಹಾಕಿರ್ತೈತಿ ಜಾಸ್ತಿ ಅಂತಂದ್ರೂ. ಬಾಂಡೆ ಏನು ಹಳಗಡ್ತಾರ ನಾವೇನು ಒಲ್ಯಾಗ ಮಾಡೋದಿಲ್ಲ ಏನಿಲ್ಲ. ಸೊ ಹಂಗಾಗಿ ಗ್ಯಾಸಿನ ಮ್ಯಾಗ ಎಲ್ಲ ಅಡುಗೆ ಮಾಡ್ತಿರ್ತೀವಿ. ಹಂಗಾಗಿ ಏನು ಕರಿ ಆಗಿರೋದಿಲ್ಲ ಏನಿಲ್ಲ, ಈಸಿಯಾಗಿ ತಿಕ್ಬೋದು ಬಾಂಡೆ ಎಲ್ಲ. ಸೊ ಈಗ ನನ್ನ ಮಗಳಿಗೆ ಆಮ್ಲೆಟ್ ಮಾಡಿಕೊಡ್ಬೇಕಂತೇಳಿ ಸೊ ತೆವ್ಯಾಗ ಎಣ್ಣೆ ಹಾಕಿನಿ. ಸೊ ಹಂಗೆ ಆಮ್ಲೆಟ್ ಎಲ್ಲ ತತ್ತಿ ಒಡೆದು ಅದ್ರೊಳಗೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಹಾಕಿ ಈಗ ತವೆ ಮ್ಯಾಗ ಹಾಕಿನಿ. ಬೆಳಗ್ಗೆ ಒಂದು ಟೈಮ್ ಆದರೂ ಆಕೆಗೆ ಸ್ಟ್ರೆಂತ್ ಜಾಸ್ತಿ ಆಗುವಂಥ ಅಡುಗೆ ಮಾಡ್ಬೇಕಂತ ಟ್ರೈ ಮಾಡ್ತೀನಿ. ಆದ್ರೆ ಟೈಮ ಸಿಗೋದಿಲ್ಲ. ಮತ್ತು ಹಂಗೆ ನಂದು ವಿಡಿಯೋದೊಂದು ಚಿಂತೆ ಇರ್ತೈತೆ ನನಗೆ. ಈ ಕಡೆ ಯಾವ ಥರ ವಿಡಿಯೋ ಎಡಿಟ್ ಮಾಡಬೇಕು ಆ ಥರ ಈ ಥರ ಅಂತ ಟೆನ್ಷನ್ ಇರ್ತೈತಿ. ಸೊ ಹಂಗೆ ಆಕೆಗೆ ಒಂದು ಬಡ ಹಂಗೆ ಆಮ್ಲೆಟ್ನ ಕರೆದು ಕೊಟ್ಬಿಡ್ತೀನಿ, ಅದನ್ನ ತಿಂತಾಳೆ. ತಿನ್ನುವ ಅಂತ ಒಂದು ಆಮ್ಲೆಟ್ ಮಾಡಿಕೊಟ್ಟೀನಿ. ಕರೆ ಆಕೆ ಎಷ್ಟೋ ಕೊಂಡ ಬೆಕ್ಕಿಗೆ ಹಾಕಿಬಿಟ್ಟ. ಬೆಕ್ಕಿಗೆ ಹೋಗದ ಅದನ್ನು ತಿನ್ಸಕ್ಕೆ ನೋಡ್ತಿರ್ತಾ ಅದಕ್ಕೇನ್ರ. ನಮ್ಮ ಜಾನುಗೆ ಊಟ ಮಾಡಿಸೋದು ಆದ್ದರಿಂದ ಜಳಕ ಮಾಡಿಸ್ತೀನಿ ನಾನು. ಯಾಕಂದ್ರೆ ಮತ್ತೆ ಹೊಲಸು ಆಗಿಬಿಡ್ತಾ ಆಕಿ. ಮತ್ತು ಎಲ್ಲ ಮೈಮ್ಯಾಗೆಲ್ಲ ಸೋರಿಸ್ಕೋದು ಅದು ಮಾಡ್ತಿರ್ತಾಳೆ. ಹಿಂಗೆ ದಿನ ಬೇರೆ ಮಾಡಿಕೊಡ್ತಿರ್ತೀನಿ. ಬೇರೆ ಅಂತಂದ್ರೆ ಅನ್ನ ಮಜ್ಜಿಗೆ ಹಾಕಿಕೊಟ್ಟಿರ್ತೀನಿ, ಅದನ್ನೆಲ್ಲ ಸೋರಿಸ್ಕೊಂಡ್ಬಿಡ್ತಾಳೆ. ಹಾಗಾಗಿ ಮೊದಲು ಊಟ ಮಾಡಿಸಿ ಆಮ್ಯಾಗ ಜಳಕ ಮಾಡಿಸ್ತೀನಿ ಆಕೆಗೆ ಡೈಲಿ ನಾನಂತರೂ. ನಮ್ಮ ಜಾನುನ ಒಳಗೆ ಕರ್ಕೊಂಬಂದು ಡ್ರೆಸ್ ಎಲ್ಲ ಹಾಕಿ ಮತ್ತು ಆಕೆಗೆ ಪೌಡ್ರ್ ಹಚ್ಚಿ ಎಲ್ಲ ಆಕೆ ಹಿಂಗೆ ಮೇಕಪ್ ಮಾಡಬೇಕಲ್ಲ ಇನ್ನು. ಸೊ ಆಕೆಗೆ ಹಂಗಾಗಿ ಪೌಡ್ರ್ ಹಚ್ಚೀನಿ. ಪೌಡ್ರ್ ಹಚ್ಚಿ
ಗಂಧ ಹಚ್ಚೀನಿ. ಗಂಧ ಹಚ್ಚಿ ಒಟ್ಟು ಕಿಡಿಗಡಿತನ ಮಾಡಕ್ಕೆ ಹತ್ಬಿಟ್ಟು ಕುಂದ್ರ ಅಂದ್ರೆ ಅಷ್ಟು ಕುಂದ್ರಾಕ್ ತಯಾರಿಲ್ಲ. ಸೊ ಹಂಗೆ ನಮ್ಮ ಅತ್ತೆ ಅವ್ರು ನೀನೇನೋ ತಿನ್ನಕ್ಕೆ ತಂದಿದ್ರು ಅದನ್ನು ಆಕಿ ಕೈಯಾಗ ಕೊಟ್ನಿ. ನಮ್ಮ ಜಾನುನ್ ಜಳಕ ಆದ ನೆಕ್ಸ್ಟ್ ನಾನು ಜಳಕ ಆಕತಿ. ಸೊ ಈಗ ನಾನು ಜಳಕ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬನ್ನಿ. ಸೊ ನಾನು ಹಂಗೆ ಒಂದು ಸ್ವಲ್ಪ ಪೌಡ್ರ್ ಹಚ್ಕೊಂಡು ಹಚ್ಕೊಂಡು ಕೆಸಿಂದ ನನ್ನ ಮಗಳದ ಒಂದಿಟ್ಟು ಗಂಧಕ ಹಚ್ಕೊಂಡು ಸೊ ಗಂಧಕ ಹಚ್ಕೊಂಡು ನಾನು ರೆಡಿ ಆದ್ನಿ. ರೆಡಿಯಾಗಿ ನಾನೇ ವೀಡಿಯೋ ಮಾಡಾಕತ್ತೀನಿ. ವೀಡಿಯೋದೊಳಗೆ ನಂದು ಪೋಸ್ ಇರ್ಲಿಕ್ಕೆ ಹೆಂಗಂತೆ ಒಂದು ಪೋಸ್ ಕೊಟ್ಟು ಮತ್ತು ನನ್ನ ಗಂಡಿನ ಟಾವೆಲೆಲ್ಲ ನೀಟಿಗೆ ಮಡಚಿಟ್ನಿ. ಹಂಗೆ ಒಗ್ಯಾನಂದ್ರೂ ಜಾಸ್ತಿ ಇರೋದಿಲ್ಲ ನಮ್ಮ ಮನ್ಯಾಗ, ಯಾಕಂದ್ರೆ ನಾವು ಒಕ್ಕೋತೀವಿ. ಸೊ ಹಂಗಾಗಿ ಜಾಸ್ತಿನೇ ಇರೋದಿಲ್ಲ. ಸೊ ನಂದು ನನ್ನ ಗಂಡಂದು ನನ್ನ ಮಗಳದು ಭಾಳ ಇತ್ತಂದ್ರನ ಒಂದು 2 ಹುಡುಗರು ಅಷ್ಟೇ ಇಷ್ಟ ಹೋಗಿದ್ವಿ. ಎಲ್ಲರೂ ಅವ್ರವ್ರ ಅರ್ಬಿ ಒಕ್ಕೋತಿರ್ತಾರೆ. ಸೊ ಹೊಟ್ಟೆ ಹಸ್ತೈತೆ ಊಟ ಮಾಡಕ್ಕೆ ಬನ್ನಿ. ನೋಡ್ರಿ 2 ಚಪಾತಿ ತೊಗೊಂಬಂದಿನಿ ಊಟದಾಗ. ಸೊ ಸೈಡ್ ಎಣ್ಣೆಕಾರ ಹಾಕ್ಕೊಂಬಂದಿನಿ. ಇವತ್ತು ಪಲ್ಯ ಅಂತಂದ್ರೆ ಗೋಬಿ ಪಲ್ಯ ಇತ್ತು. ಗೋಬಿ ಪಲ್ಯ ಹಚ್ಕೊಂಡು ಸೈಡ್ ಎಣ್ಣೆಕಾರ ಹಾಕ್ಕೊಂಬಂದಿದ್ನಿ. ಸೊ ನನ್ನ ಮಗಳು ನನಗೆ ಒಟ್ಟು ಕಾಡ್ತಾಳೆ, ಸರಿಯಾಗಿ ಊಟ ಸಕ್ರೆ ಮಾಡಕ್ಕೆ ಕೊಡೋದಿಲ್ಲ, ಹಂಗೆ ಕಾಡಾಕತ್ತಿದ್ರು. ಸೊ ಹಾಗಾಗಿ ಆಕೆನ ಮ್ಯಾಗ ಎತ್ಕೊಂಡು ಆಕೆಗೆ ತಿನ್ನಿಸ್ಕೊತ ನಾನು ತಿನ್ಬೇಕಂತೆ ಕುಂತ್ನಿ. ಆಕೇನು ಒಂದು ತುತ್ತೂ ಚಪಾತಿ ತಿನ್ನಲಿಲ್ಲ, ಇದ್ದಿದ್ದು ಒಟ್ಟು ಪಲ್ಯನ ತಿನ್ನಾಕತ್ತ. ಸೊ ನನಗೆ ಏನು ಪಲ್ಯ ಇಲ್ಲಾರ್ದಂಗೆ ಎಲ್ಲ ಪಲ್ಯ ತಿಂದಳು. ನನಗೆ ಆಕೆ ತಿನ್ನಲಿ ಬ್ಯಾಡ ಅನ್ನಂಗಿಲ್ಲ, ಆದ್ರೆ ಆಕೆಗೆ ಖಾರ ಹತ್ಕಿತ್ತಿತ್ತು ಅನ್ನೋದೊಂದು ಭಯ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನಮ್ದು ಇನ್ನೂ ಅರ್ಧ ಚಪಾತಿ ಆಗಿಲ್ಲ, ನನ್ನ ಮಗಳು ಎಲ್ಲ ಪಲ್ಯ ತಿಂದು ಖಾಲಿ ಮಾಡಿಬಿಟ್ರು. ಸೊ ಖಾರ ಎತ್ತಿ ಹೆಂಗೆ ಮಾಡ್ತಾಳೆ ನೋಡ್ರಿ, ಹಿಂಗೆ ಹಲ್ಲು ಕಟ್ಟೂರಿ ನಡಗಿದಂಗೆ ಮಾಡ್ತಾಳೆ ಖಾರ ಎತ್ತಿದ್ರೆ. ಸೊ ಈಗ ನನಗೆ ಎಣ್ಣೆ ಖಾರನ ಗತಿ ಆಗಿಬಿಡುತ್ತೆ. ಸೊ 2 ಚಪಾತಿ ಹೆಂಗೆ ತಿನ್ನೋದಂತ ಸ್ವಲ್ಪ ಸ್ವಲ್ಪ ಹಚ್ಕೊಂಡು ಹಂಗೆ ಒಂದು ಚಪಾತಿ ಖಾಲಿ ಮಾಡಿ ಒಂದು ಚಪಾತಿ ಸಣ್ಣ ಪಾಪುಗಳ ಥರ ಎಲ್ಲ ಸುಳ್ಳಿ ಸುತ್ಕೊಂಡು ತಿನ್ನಕ್ಕೆ ಶುರು ಮಾಡಿದ್ನಿ. ಮತ್ತು ಪಲ್ಯ ತಿಂತ ಖಾರ ತಿನ್ನಕ್ಕೆ ರೆಡಿ ಅದಾಗಿ. ಸೊ ಹಂಗಾಗಿ ತಾಟ್ ತೋರಿಸಿನಕ್ಕೆ ಖಾಲಿ ಅಂಥೇಳಿ ಖಾಲಿ ಅಂತಾನಂತಲೇ ಆಕೆನೂ ನನಗೆ ಕೈ ಮಾಡಿ ತೋರಿಸ್ತಾ ಖಾಲಿ ಅಂತೇಳಿ ನನಗೆ ವಾಪಸ್ ರಿಟರ್ನ್ ಕೈ ಮಾಡಿ ತೋರಿಸ್ತಾ ಯಾಕೆಂತರು. ಸೊ ಫೈನಲಿ ಮಗಳು ಚಾಕ್ರಿ ಮುಗೀತಿ. ಇನ್ನು ತಂದೆ ಚಾಕ್ರಿ ಅಂತರೂ ನೀವು ವಿಡಿಯೋದಾಗ ನೋಡ್ಬೋದು. ಒಂದು ವಿಡಿಯೋನ ಮಾಡಕ್ಕೆ ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಡಾರ್ಲು ಹೋದಿಂದ ಜಾಸ್ತಿ ಅಂತಂದರೆ ಏನು ತೆಗೆದಿರಂಗಿಲ್ಲ. ಸೊ ಅಷ್ಟು ಬಟ್ಟೆ ಎಲ್ಲ ಒಗೆದು ಒಣಗಿ ಹಾಕಿ ಬಂದಿದ್ನಿ. ಸೊ ನನ್ನ ಮಗಳದ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇರ್ತೈತಿ, ಅಲ್ಲಿ ಇಲ್ಲಿ ಓಡಾಡೋದು, ಆಕಿನ ಹಿಡ್ಕೊಂಬಾರ್ದು. ಈಗಂತರೂ ಮಣ್ಣು ಆಟ ಆಡತ್ತಾಳ, ಮಣ್ಣೊಳಗೆ ಹೋಗ್ಬೇಕಂತ ಈ ಥರ ಕೂದಲ ಜಗ್ಗಿದ್ನಿ ಅದು ಮಾಡ್ತಾಳೆ. ಸೊ ಹಿಂಗಾಗಿ ನನಗೆ ಜಾಸ್ತಿ ಈ ಥರ ವಿಡಿಯೋಗಳನ್ನು ಮಾಡೋಕ್ಕಾಗೋದಿಲ್ಲ, ಇಷ್ಟನೇ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ಟೈಮ್ ಕೊಡಬೇಕು ಮತ್ತು ಬ್ಯಾಕ್ ವಾಯ್ಸ್ ಕೊಡಬೇಕು, ಇದು ಒಂಥರ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ನಮ್ಮ ಡಾರ್ಲು ಓದಿನ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಅಂದ್ರೆ ಅವ ಇದ್ರೆ ಬೋರ್ ಅಂತಲ್ಲ. ಸೊ ಓದಿಂದ ಯಾಕೆ ರಿಲ್ಯಾಕ್ಸ್ ಅಂತಂದರೆ ಎಲ್ಲ ದಗದು ಮುಗ್ದಂಗೆ ಆಗ್ತೈತಿ. ಸೊ ಎಲ್ಲರೂ ಸೇರಿ ಊಟ ಮಾಡ್ತೀವಿ. ಎಲ್ಲ ಅವ್ರದ್ದು ದಗದೆಲ್ಲ ಕಂಪ್ಲೀಟ್ ಆಗಿರ್ತೈತಿ ಇಷ್ಟೊತ್ತನಕ್ಕೆ. ಅಲ್ಲಿ ಎಲ್ಲ ಅಡುಗೆ ಅದು ಅವರ ಮಾಡ್ತಿರ್ತಾರೆ, ನಾ ಅಂತರೂ ಅಡುಗೆ ನೋಡೋದೇ ಇಲ್ಲ. ಸೊ ಅವ್ರು ಅಡುಗೆ ಮಾಡ್ತಿರ್ತಾರೆ. ಸೊ ನಮ್ಮ ಡಾರ್ಲು ಟಿಫಿನ್ ಕಟ್ಟೋದು ಅದು ಇದು ಅಂತ ಕಾಡಿದ ಮ್ಯಾಗಿಂದ ದಗ್ಗ ಎಲ್ಲ ನಾನು ಮಾಡ್ತೀನಿ. ಅಡುಗೆ ಮನೆಯಾಗ ಒಟ್ಟು ಮಾಡೋದಿಲ್ಲ. ನನ್ನ ಮಗಳಿಗೆ ಒಟ್ಟು ಮಾಡ್ತೀನಿ ಭಾಳ ಆದ್ರೆ. ಆಕೆಗೆ ಒಂದು 2 ಟೈಮ್ ಡೈಲಿ ಅಡುಗೆ ಮಾಡ್ತೀನಿ ನಾನು. ಸೊ ಮತ್ತು ಹಂಗೆ ಡಾರ್ಲು ಹೋದ ರಿಲ್ಯಾಕ್ಸ್ ಆಯಿತು. ಇನ್ನೇನಿದ್ರು ಎಲ್ಲರೂ ಸೇರಿ ಊಟ ಮಾಡೋದು, ಒಂದು 2 ತಾಸು ಮಕ್ಕೊಳ್ಳೋದು. ಮತ್ತು ಇದಾತಂದ್ರೆ ನೆಕ್ಸ್ಟ್ ಒಂದು 4 ಗಂಟೆ ಸುಮಾರದು ಹೇಳ್ತೀವಿ ಎಲ್ಲರೂ ಎದ್ದು. ಮತ್ತು ಅದನ್ನು ನಾನು ಕಂಟಿನ್ಯೂ ದಗ್ದ ಒಂದು 3-4 ಸತಾರ ಆಗುತ್ತೆ ಡೈಲಿ ಬಾಂಡೆ ತಿಕ್ಕೋದು. ಸೊ ನಾ ಬಾಂಡೆ ತಿಕ್ಕೋದು ವಾಪಸ್ಸು ಮತ್ತು ಅವ್ರು ಹಿಟ್ಟು ನಾದ್ತಾರೆ, ಅವರು ಚಪಾತಿ ಮಾಡ್ತಾರೆ, ಮತ್ತು ಸಂಜೆ ಅಡುಗೆ ನೋಡ್ತಾರೆ. ಹಂಗೆ ನಾವು ಬಾಂಡೆ ತಿಕ್ಕೋದು ಮತ್ತು ಕಸ ಗುಡಿಸೋದು. ಇದು ಬಾಡಿಗೆ ಮನೆ ಮೊದಲ, ಇದನ್ನ ಪರ್ಸಿ ಒರೆಸಾಕತ್ತೀವಿ. ಈಗ ಡೈಲಿ ಪರ್ಸಿ ಒರೆಸೋದ. ಸೊ ನಂದು ಈ ಕಡೆ ಇರ್ತೈತಿ. ಮತ್ತು ವಿಡಿಯೋ ಏನಾದರೂ ಮಾಡಿದ್ರೆ ಅದನ್ನು ಎಡಿಟ್ ಮಾಡೋದು, ಅದು ಈ ಥರ ಏನಾದರೂ ಇರತೈತಿ ಸ್ವಲ್ಪ. ಅದಕ್ಕೆ ಯಾವಾಗ ಮುಗಿತೈತಪ್ಪ ಇದು ವಿಡಿಯೋದು, ನನಗೆ ರೆಸ್ಟ್ ಇಲ್ಲಾರ್ದಂಗೆ ಆಗಿಬಿಟ್ಟೈತಿ. ಅದ್ರಾಗ ಮೈಂಡ್ ಬೇರೆ ಓಡೋದೇ ಇಲ್ಲ. ಡೇ ಬೈ ಡೇ ವೀಕ್ ಅಂತ ಅನ್ಸಾಕತ್ತೈತಿ. ಸೊ ಹಂಗಾಗಿ ಯಾವಾಗ ಮುಗಿತೈತಿ, ಯಾವಾಗ 100 ಡೇಸ್ ಕಂಪ್ಲೀಟ್ ಆಗ್ತಾವ ಅಂತ ಅಂದ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಬಾಯ್.